ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತೀರ. ಸೊ 2 ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಮೊದಲನೇದಾಗಿ ನಿಮಗೆ ಇದು ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಇವು ಯಾವೆಲ್ಲ ಅಪ್ಲಿಕೇಶನ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಈ ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ, ಸೊ ಇದು ನಿಮ್ಮ ಸೇಫ್ಟಿ ಪರ್ಪಸ್ಗಾಗಿ ಈ ಒಂದು ಅಪ್ಲಿಕೇಶನ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇದು ಏನಪ್ಪಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಯಾವುದೇ ಆಗ್ಲಿ, ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಊಬರ್, ಇಲ್ಲಾಂದ್ರೆ ಏನೇ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ರು, ಅಥವಾ ನೀವೇನಾದ್ರೂ ನಾರ್ಮಲ್ ಆಗಿ ಏನು ಕೆಲಸ ಮಾಡ್ತಿಲ್ಲ ಆದ್ರೂ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ನೀವು ಒಳ್ಳೇದು. ಏನಪ್ಪಾ ಅಂದ್ರೆ, ಈ ಒಂದು ಅಪ್ಲಿಕೇಶನ್ಸ್ ಮೊದಲನೇದಾಗಿ ಈ 2 ಅಪ್ಲಿಕೇಶನ್ಸ್ ನೀವು ಪ್ರತಿಯೊಬ್ರು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇದಾಗುತ್ತೆ. ಡೆಲಿವರಿ ಬಾಯ್ಸ್ ಆಗ್ಲಿ, ಬೈಕ್ ಟ್ಯಾಕ್ಸಿ ಮಾಡಿದಂತಹವ್ರಾಗ್ಲಿ, ಯಾರೇ ಆಗ್ಲಿ ಇದು ನಿಮ್ಗೆ ಯೂಸ್ ಆಗುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ, ನೈಟ್ ಹೊತ್ತು ಮಾಡೋರು, ಆಮೇಲೆ ಡೇ ಟೈಮ್ ಮಾಡೋರು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರಾಗ್ಲಿ, ಇಲ್ಲ ಓಲಾ ಬೈಕ್ ಟ್ಯಾಕ್ಸಿ ಮಾಡೋರಾಗ್ಲಿ, ಯಾರೇ ಆಗ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ಗೆ ಇದು ನಿಮ್ಮ ಭದ್ರತೆ ಕಾಪಾಡೋಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಒಂದು ಏನೇ ತೊಂದರೆ ಆದಾಗ ನಿಮ್ಮ ಒಂದು ಸೇಫ್ಟಿಗೋಸ್ಕರ ಈ ಒಂದು ಅಪ್ಲಿಕೇಶನ್ಸ್. ಓಕೆ, ಯಾವಪ್ಪ ಅಪ್ಲಿಕೇಶನ್ಸ್ ಅಂದ್ರೆ, ಮೊದಲನೇದಾಗಿ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು 2 ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಮೊದಲನೇದಾಗಿ 112 ಇಂಡಿಯಾ ಅಂತ. ಸೊ ಈ 112 ಇಂಡಿಯಾ ಅಂತ ಒಂದು ಅಪ್ಲಿಕೇಶನ್ಸ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಅಪ್ಲಿಕೇಶನ್ಸ್ ನಿಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳೋದಾದ್ರೆ, ಸೊ ನೀವು ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಕೇಳುತ್ತೆ. ಓಕೆನಾ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಅಕ್ಸೆಪ್ಟ್ ಕೊಡ್ಬೇಕಾಗುತ್ತೆ. ಆಮೇಲೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಸೊ 1 ನಿಮಿಷ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇರುವ ಸ್ಟೇಟ್ ಕರ್ನಾಟಕ, ಅದರ ಕೆಳಗಡೆ ನಮ್ಮ ಮೊಬೈಲ್ ನಂಬರು ಮತ್ತೆ ಒಂದು OTP ಬರುತ್ತೆ, ವೆರಿಫಿಕೇಶನ್ ಕೋಡ್. ನೋಡಿ OTP ಬಂತು. ಸೊ ಅದಾದ್ಮೇಲೆ ಈ ರೀತಿ ಹಾಕೊಂಡೆ. ಸೊ ನಿಮ್ಮ ಪ್ರೊಫೈಲ್ ಕೇಳ್ತಾ ಇದೆ, ಪ್ರೊಫೈಲ್ನ ಕೊಟ್ಬಿಡಿ. ಬಿಕಾಸ್ ಇದೆಲ್ಲ ನಿಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತು, ಮೇಲಾ ಫಿಮೇಲಾ, ಎಲ್ಲಿಂದ ನಿಮ್ಮ ಹೆಸರು ಎಲ್ಲ ಕೇಳ್ತದೆ, ಅದನ್ನ ಕೊಡಬೇಕಾಗುತ್ತೆ. ಓಕೆ, ಸಬ್ಮಿಟ್. ಅಪ್ಡೇಟ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ನಿಮ್ಮ ಲೊಕೇಶನ್ ಎಲ್ಲ ಎನೇಬಲ್ ಮಾಡ್ಕೊಂಡು ಇಟ್ಕೊಂಡಿರಿ. ನೋಡಿ, ಇಂಟರ್ಫೇಸ್ ನಿಮಗೆ ಈ ರೀತಿ ಬರುತ್ತೆ. ಇದು ಯಾವ್ದಪ್ಪ ಈ ಒಂದು ಅಪ್ಲಿಕೇಶನ್ ಅಂದ್ರೆ 112 ಇಂಡಿಯಾ ಅಂತ. ಇದು ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ, ನೋಡಿ ಈಗ ನೀವು ಎಲ್ಲಿದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ಈಗ ನನ್ನ ಮನೆ ಅಡ್ರೆಸ್ ಇದು, ನಮ್ಮ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಏರಿಯಾದಲ್ಲಿ ನಾನು ಇದೀನಿ ಅಂತ ಇದನ್ನ ಈಗ ಎಲ್ಲರಿಗೂ ತೋರಿಸ್ತಾ ಇರ್ತದೆ. ಅಂದ್ರೆ ಲೈಕ್ ನಿಮ್ಮ ಇಲ್ಲಿ ನೋಡಿ, ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಆದ್ರೆ SOS, ಅಕಸ್ಮಾತ್ ನೀವು ಡ್ಯೂಟಿ ಮಾಡ್ತಾ ನಿಮ್ಗೆ ಏನಾದ್ರು ಕಸ್ಟಮರ್ ಲೊಕೇಶನ್ ಹತ್ರ ಹೋದಾಗ, ಇಲ್ಲ ಅಂದ್ರೆ ರೈಡ್ ಮಾಡ್ತಿರುವಾಗ, ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿರುವಾಗ, ಏನಾದ್ರು ಆಟೋದವ್ರು ಏನಾದ್ರು ನಿಮ್ಗೆ ತೊಂದರೆ ಮಾಡಿದ್ರೆ, ಏನಾದ್ರು ಗಲಾಟೆ ಆದ್ರೆ, ಚಿಕ್ಕ ಪುಟ್ಟ ಗಲಾಟೆ ಆಗ್ಲಿ ದೊಡ್ಡ ಗಲಾಟೆ ಆಗ್ಲಿ, ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ ಅಂದಾಗ ನೀವು ಏನ್ ಮಾಡ್ಬೇಕಾಗುತ್ತೆ? ಸೊ ಆ ಟೈಮಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಪೊಲೀಸ್ ಆಗ್ಲಿ, ಫೈರ್ ಆಗ್ಲಿ, ಇಲ್ಲ ಮೆಡಿಕಲ್ ಆಂಬುಲೆನ್ಸ್ ಆಗ್ಲಿ, ಇಲ್ಲ ಏನಾದ್ರು ವೆದರ್ ಇದಾಗ್ಲಿ, ಟ್ರೈನ್ದಾಗ್ಲಿ, ಎಲ್ಲ ರೀತಿನೂ ಇಲ್ಲಿದೆ ನೋಡಿ. ಇಲ್ಲಿ ಎಲ್ಲ ಕಾಣಿಸ್ತಾ ಇದೆಯಲ್ಲ. ಸೊ ಇದೆಲ್ಲ ಎಮರ್ಜೆನ್ಸಿ SOS. ಈ ಫಾರ್ ಎಕ್ಸಾಂಪಲ್ ನನ್ಗೆ ಈಗ ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ, ಆಟೋದವ್ರು ಏನೋ ಕಿರಿಕ್ ಮಾಡ್ತಾ ಇದಾರೆ, ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಫುಡ್ ಡೆಲಿವರಿ ತಗೊಂಡು ಹೋಗಿದ್ದೀರಾ, ಕಸ್ಟಮರ್ ಲೊಕೇಶನ್ ಹತ್ರನೋ ಇನ್ನೊಂದು ಹೋಗ್ತಾ ರೋಡಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬೇಕಾದ್ರೆ ಅವ್ರಿಗೆ ನೀವು ಈ ರೀತಿ ಇದು ಮಾಡಿದ್ರೆ ಎಸ್ ಅಂತ ಕೊಟ್ರೆ, ಓಕೆನಾ, ಆಕ್ಚುಲಿ ಸೊ ಇಮಿಡಿಯೇಟ್ ಆಗಿ ಕಾಲ್ ಆಗುತ್ತೆ. ಸೊ ಈಗ ನನ್ಗೆ ಕಾಲ್ ಆಲ್ರೆಡಿ ಬಂತು, ಇಲ್ಲಿ ನೋಡಿ, ನನ್ಗೆ ಆಲ್ರೆಡಿ ಕಾಲ್ ಬಂತು, ಅವ್ರ ಕಡೆಯಿಂದ ಮಿಸ್ ಕಾಲ್ ಬಂದಿದೆ. ಸೊ ನೀವು ಏನಾದ್ರೂ ಅಕಸ್ಮಾತ್ ಏನೇ ತೊಂದರೆ ಆದ್ರೆ ನಿಮ್ಗೆ, ಸೊ ಎಮರ್ಜೆನ್ಸಿ ಏನಾದ್ರೂ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಅವ್ರು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲಾ ಡೆಲಿವರಿ ಬಾಯ್ಸ್ಗೆ ನಾನು ನೋಡ್ದಂಗೆ ಕೆಲವು ಕಡೆ ಹೋಗ್ತಾರೆ, ಆರ್ಡರ್ ತಗೊಂಡು ಹೋದಾಗ ಸಿಕ್ಕಾಪಟ್ಟೆ ಅಲ್ಲೆಲ್ಲ ತೊಂದರೆ ಆಗ್ಬಿಡುತ್ತೆ. ಅಂದ್ರೆ ಯಾವ್ದೋ ಒಂದು ರೋಡಲ್ಲಿ ಹೋಗ್ತಿದ್ದಾಗ ಏನೋ ರಾಬರಿ ಆಗೋದಾಗ್ಲಿ, ಇಲ್ಲಾಂದ್ರೆ ಯಾವ್ದೋ ಒಂದು ನಿಮ್ಗೆ ತೊಂದರೆ ಆಗ್ತದೆ ಅಕಸ್ಮಾತ್ ಅಂದಾಗ, ಈ ಒಂದು ಅಪ್ಲಿಕೇಶನ್ ನೀವು ಎಮರ್ಜೆನ್ಸಿ ಸೇಫ್ಟಿಗೆ ನೀವು ಇಟ್ಕೊಂಡಿರ್ಬೇಕು.
ಸೊ ಏನಕ್ಕಂದ್ರೆ ನಮ್ಗೆ ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ, ಯಾವ್ರಿಗೆ ಆಗ್ಲಿ, ಈಗ ಪಬ್ಲಿಕ್ ಆದ್ರೂ ಅಷ್ಟೇ. ಈ ಒಂದು ಅಪ್ಲಿಕೇಶನ್ ದಯವಿಟ್ಟು ನಿಮ್ಮ ಒಂದು ಸೇಫ್ಟಿಗೋಸ್ಕರ ಇಟ್ಕೊಳ್ಳೋದು ನಿಮ್ಗೆ ಒಳ್ಳೇದು ಅಂತ ನನ್ನ ಕಡೆಯಿಂದ ನಾನು ಅನ್ಕೊಂತ ಇದ್ದೀನಿ. ಓಕೆನಾ. ಅದಾದ್ಮೇಲೆ ಫೈರ್ ಆಯ್ತು, ಇಲ್ಲ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಆಯ್ತು, ಏನೇ ಆಗಲಿ ಇದರಿಂದ ನಿಮ್ಗೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಬರ್ತದೆ. ಓಕೆನಾ. ಸೊ ಇದನ್ನ ದಯವಿಟ್ಟು ಪ್ರತಿಯೊಬ್ರು ಡೌನ್ಲೋಡ್ ಮಾಡ್ಕೊಂಡಿರಿ. ಎಕ್ಸ್ಪೆಷಲಿ ಬೈಕ್ ರೈಡ್ ಮಾಡುವಂತವ್ರು, ಆಮೇಲೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಿದಿರಲ್ಲ, ಬೈಕ್ ಟ್ಯಾಕ್ಸಿ ಯಾರೆಲ್ಲ ಮಾಡ್ತಿದಿರಲ್ಲ ಅಂತವ್ರು ಈ ಒಂದು ಅಪ್ಲಿಕೇಶನ್ ನ ಇಟ್ಕೊಂಡಿರೋದು ನನ್ನ ಕಡೆಯಿಂದ ಬೆಟರ್. ಬಿಕಾಸ್ ಆಫ್ ಎನಿ ಪ್ರಾಬ್ಲಮ್ಸ್, ಏನಾದ್ರೂ ಎಮರ್ಜೆನ್ಸಿ ನಿಮ್ಗೆ ಆದಾಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಬರುತ್ತೆ. ಓಕೆನಾ. ದಯವಿಟ್ಟು ಈ ಒಂದು ಅಪ್ಲಿಕೇಶನ್ ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ನನ್ನ ಒಂದು ಸಜೆಷನ್. ಈಗ ಇನ್ನೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು, ಎರಡನೇ ಅಪ್ಲಿಕೇಶನ್ ಬಂದ್ಬಿಟ್ಟು KSP ಅಂತ. ಸೊ ಈ ಒಂದು ಅಪ್ಲಿಕೇಶನ್ ನಮ್ಮ ಕರ್ನಾಟಕದ ಸ್ಟೇಟ್. ಓಕೆನಾ. ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲೇ ಇದ್ರು ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಆಗ್ಲೇ ಒಂದು ಅಪ್ಲಿಕೇಶನ್ ತಿಳಿಸಿದ್ನಲ್ಲ 112 ಇಂಡಿಯಾ ಅಂತ. ಇದು ನಿಮ್ಮ ಭಾರತ ದೇಶದಲ್ಲಿ ನೀವು ಎಲ್ಲೇ ಇದ್ರು, ನಮ್ಮ ಇಂಡಿಯಾದಲ್ಲಿ ನೀವು ಎಲ್ಲೇ ಇದ್ರು ನೀವು ಈ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಬಹುದು. ನೀವು ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಬಹುದು. ನಿಮ್ಗೆ ಎಲ್ಲಾ ಕಡೆಯಿಂದನೂ ನಿಮ್ಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಾದ್ರು ನೀವು ಆಂಧ್ರ ಪ್ರದೇಶಲ್ಲೋ ಇನ್ನೊಂದು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇದ್ರು ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಆದ್ರೆ ಇನ್ನೊಂದು ಅಪ್ಲಿಕೇಶನ್ ಇದೆ KSP ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಅಷ್ಟೇ ನೀವು ರಿಜಿಸ್ಟರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಇದು ಕಮ್ದು ಕರ್ನಾಟಕ ಸ್ಟೇಟ್ ಪೊಲೀಸ್ ಇದು. ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಅಷ್ಟೇ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಒಂದ್ ನಿಮಿಷ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಸೆಲೆಕ್ಟ್ ಸ್ಟೇಟ್, ಬೆಂಗಳೂರು ರೂರಲ್, ಬ್ಯಾಂಗ್ಳೂರ್ ಸಿಟಿ, ಆಮೇಲೆ ಅಗ್ರಿ ಸಬ್ಮಿಟ್, OTP ಬಂತು, ವೆರಿಫೈ ಕೊಟ್ಬಿಡ್ತೀನಿ ನೋಡಿ. ಸೊ ಈಗ ರಿಜಿಸ್ಟರ್ ಆಗ್ತಾ ಇದೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ. ಸೊ ನಮಗೋಸ್ಕರ ಇದು ದಯವಿಟ್ಟು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್, ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ಏನೆಲ್ಲ ಅಪಾಯ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಡ್ಯೂಟಿ ಮಾಡ್ತಿರುವಾಗ ನಿಮ್ಗೆ ಏನಾದರೂ ಅಕಸ್ಮಾತ್ ತೊಂದರೆ ಆದ್ರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಹತ್ರ ಇಲ್ಲ ಅಂದ್ರೆ, ಸೊ ಆ ಟೈಮಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ದಯವಿಟ್ಟು ಈ ಒಂದು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಯ್ತು. ಸೊ ನಂದು ರಿಜಿಸ್ಟರ್ ಆಯ್ತು. ಸೊ ರಿಜಿಸ್ಟರ್ ಆದ್ಮೇಲೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಷ್ಟೇ ನಿಮ್ಗೆ ಸೊ ತುಂಬಾ ಇದೆ. ಅಂದ್ರೆ ಲೈಕ್ ಯಾವೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನ ನೀವು ಇಲ್ಲಿ ಹೇಳ್ಬಹುದು. ಫಾರ್ ಎಕ್ಸಾಂಪಲ್ ರಿಪೋರ್ಟ್ ಇನ್ಸಿಡೆಂಟ್ ಆಗ್ಲಿ, ಇ ಲಾಸ್ ರಿಪೋರ್ಟ್, ಸೇಫ್ ಕನೆಕ್ಟ್, ಸೊ ರಿಪೋರ್ಟ್ ಸಸ್ಪೆನ್ಸ್, ಅಂದ್ರೆ ವೆಹಿಕಲ್ ನಿಮ್ಗೆ ಯಾವ್ದಾದ್ರು ಆಕ್ಸಿಡೆಂಟ್ ಮಾಡಿ ಹೋಗ್ಬಿಡ್ತಿದೆ ಅದ್ರ ಬಗ್ಗೆ ತುಂಬಾ ಒಂದು ಇದ್ರಲ್ಲಿ ಇದೆ. ನೀವು ಬೇಕಾದ್ರೆ ಇದರಲ್ಲಿ ಆಪ್ಷನ್ಸ್ ತುಂಬಾ ಇದಾವೆ. ಸೊ ನೀವು ಇದನ್ನೆಲ್ಲ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ದಯವಿಟ್ಟು ಇದ್ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಇನ್ನೊಂದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಇದು ನಿಮ್ಗೆ ಯೂಸ್ಫುಲ್ ಅಂದ್ರೆ, ಇದರಲ್ಲಿ ಮೂರನೇ ಆಪ್ಷನ್ ಇಲ್ಲಿ ಇದೆ, ಸೇಫ್ ಕನೆಕ್ಟ್ ಅಂತ. ಈ ಒಂದು ಅಪ್ಲಿಕೇಶನ್ ನೀವೇನಾದ್ರೂ ನೋಡಿ, ಈ ಒಂದು ಅಪ್ಲಿಕೇಶನ್ KSP ಅಂತಿದೆಯಲ್ಲ, ಸೊ ಇದನ್ನ ನೀವೇನಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಅಕಸ್ಮಾತ್ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲ, ಏನಾದ್ರು ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಆಟೋದವ್ರದ್ದು ಏನಾದ್ರು ತೊಂದರೆ ಆದಾಗ್ಲಿ, ಇಲ್ಲ ನೀವು ಫುಡ್ ಡೆಲಿವರಿ ಮಾಡ್ತಾ ಇದ್ದಾಗ ಏನಾದ್ರು ನಿಮ್ಗೆ ಬೇರೆ ಏನೋ ಒಂದು ಇನ್ಸಿಡೆಂಟ್, ಜಗಳ ಆಯ್ತು, ಕಸ್ಟಮರ್ ಜೊತೆ ಜಗಳ ಆಯ್ತು, ಇಲ್ಲ ಬೇರೆ ಯಾವ್ದೋ ಒಂದು ಜೊತೆ ಜಗಳ ಆಗ್ತಿದೆ, ನಿಮ್ಮನ್ನ ಹೊಡೆಯಕ್ ಬರ್ತಾ ಇದಾರೆ, ನಿಮ್ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದಾರೆ, ಆ ಟೈಮಲ್ಲಿ ನೀವೇನಪ್ಪಾ ಅಂದ್ರೆ, ನೀವು ಇಲ್ಲಿ ಮೊದಲನೇದಾಗಿ ಇಲ್ಲಿ ನೀವ್ ಎಲ್ಲಿರ್ತೀಯಾ ಆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇಲ್ಲಿ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಕಾಲ್ ಮಾಡಬಹುದು. ಆದ್ಮೇಲೆ ಅಲ್ಲಿಂದ ನೀವು ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅದ್ರ ಲೊಕೇಶನ್ ನಿಮ್ಮ ನಿಯರ್ ಅಂದ್ರೆ ನೀವು ಇರುವಂತ ಜಾಗದಿಂದ ಯಾವ ಅಂಡರ್ ಪೊಲೀಸ್ ಸ್ಟೇಷನ್ ಬರುತ್ತೆ ಅಂತ ಅದು ನಿಮ್ಗೆ ಇಲ್ಲಿ ಲೊಕೇಶನ್ ತೋರಿಸ್ತದೆ. ಇಲ್ಲ ನಿಮ್ಗೆ ಇನ್ನೂ ಇದರಿಂದ ನಿಮ್ಗೆ ಬೇರೆ ತರ ಹೆಲ್ಪ್ ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಮೂರನೇ ಆಪ್ಷನ್ ಇದೆ, ಸೇಫ್ ಕನೆಕ್ಟ್ ಅಂತ. ಸೊ ಈ ಒಂದು ಇದನ್ನ ನೀವು ಏನಾದ್ರೂ ಟಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ನೋಡಿ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಹೋಗುತ್ತೆ. ಪ್ರೆಸ್ ಅಬೌವ್ ಬಟನ್ ಟು ಕಾಲ್ ಅಂತ ನೀವೇನಾದ್ರೂ ಒಂದು ಕ್ಲಿಕ್ ಮಾಡಿದ್ರೆ ಇದು ನಿಮ್ಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಸೊ ಪೊಲೀಸ್ ಅವ್ರಿಗೆ ಅಲ್ಲಿಗೆ ಅವ್ರಿರೋಂತಹ ಇದಕ್ಕೆ ಕನೆಕ್ಟ್ ಆಗಿ ಅವರ ಒಂದು ಕಮಾಂಡೋ ಸೆಂಟರ್ ಆಗ್ಲಿ, ನಿಮ್ಗೆ ಇಲ್ಲಿ ನೋಡ್ಕೊಳ್ಳಿ, ಪ್ರೆಸ್ ಅಬೌವ್ ದ ಬಟನ್ ಇನ್ ವಿತ್ ಲೈವ್ ವಿಡಿಯೋ ಸ್ಟ್ರೀಮಿಂಗ್ ವಿತ್ ಲೈವ್ ಲೊಕೇಶನ್ ಶೇರಿಂಗ್ ವಿತ್ ಸೇಫ್ ಸಿಟಿ ಕಮಾಂಡ್ ಸೆಂಟರ್.
ಸೊ ನಿಮ್ಮ ಲೈವ್ ಲೊಕೇಶನ್ ಅವ್ರಿಗೆ ಹೋಗುತ್ತೆ, ಇಲ್ಲಿ ನಡೆದಂತಹ ಘಟನೆನೂ ಅವ್ರು ನೋಡ್ತಾ ಇರ್ತಾರೆ. ಅಕಸ್ಮಾತ್ ನಿಮ್ಮನ್ನ ಯಾರೋ ಹೊಡಿಯಕ್ ಬರ್ತಾ ಇದಾರೆ, ನಿಮ್ಮನ್ನ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಕ್ ಇದ್ ಮಾಡ್ತಾ ಇದಾರೆ ಅಂತ ಟೈಮಲ್ಲಿ ನೀವೇನಿಲ್ಲ, ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಂಡು ಹಿಂಗ್ ಹಿಡ್ಕೊಳ್ಳಿ, ಇಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಿಂಗ್ ಹಿಡ್ಕೊಳ್ಳಿ, ಫ್ರಂಟ್ ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾ ಹಿಂಗ್ ಹಿಡ್ಕೊಂಡ್ರೆ ಅಲ್ಲಿ ಏನ್ ನಡೀತಾ ಇದೆ ಘಟನೆ, ನಿಮ್ಮ ಮೇಲೆ ಯಾರೆಲ್ಲ ನಿಮ್ಮ ಮೇಲೆ ಏನಾದ್ರು ಫಾರ್ ಎಕ್ಸಾಂಪಲ್ ಆಟೋದವ್ರು ಏನಾದ್ರು ನಿಮ್ಮನ್ನ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ, ಅಥವಾ ಕಸ್ಟಮರ್ ಯಾರನೋ ಇನ್ನೊಬ್ರು ಏನಾದ್ರು ಮಾಡ್ತಿರುವಾಗ ಜಸ್ಟ್ ಹಿಂಗ್ ಇದ್ಕೊಂಡ್ರೆ ಅಲ್ಲಿ ನಡೀತಿರೋ ಪ್ರತಿಯೊಂದು ಘಟನೆನ ಅಲ್ಲಿ ಕಮಾಂಡೋ ರೂಮ್ ಇಂದ ನೋಡ್ತಾ ಇರ್ತಾರೆ. ಸೊ ಅಲ್ಲಿ ನಿಮ್ಮ ಲೈವ್ ಲೊಕೇಶನ್ ಹೋಗ್ತಾ ಇರ್ತದೆ. ಸೊ ಇಮಿಡಿಯೇಟ್ ಆಗಿ ಅವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಈ 2 ಅಪ್ಲಿಕೇಶನ್ ನ ತಪ್ಪದೆ ಪ್ರತಿಯೊಬ್ಬ ಡೆಲಿವರಿ ಬಾಯ್ ಆಗ್ಲಿ, ಇಲ್ಲ ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಿರೋ ರೈಡರ್ ಆಗ್ಲಿ, ಇಲ್ಲ ಇದನ್ನ ಪಬ್ಲಿಕ್ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ನೂ ಒಳ್ಳೇದು. ಅದಾದ್ಮೇಲೆ ಕ್ಯಾಬ್ ಡ್ರೈವರ್ಸ್ ಆಗ್ಲಿ, ಆಟೋದವ್ರಾಗ್ಲಿ ಎಲ್ಲರೂ ಇದನ್ನ ಯೂಸ್ ಮಾಡಬಹುದು. ಸೊ ಈ ಒಂದು ಅಪ್ಲಿಕೇಶನ್ಸ್ ನ ನಿಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ಇರೋದು. ಸೊ ದಯವಿಟ್ಟು ಪ್ರತಿಯೊಬ್ರು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಅದರಲ್ಲೂ ನಮ್ಮ ಹೆಣ್ಮಕ್ಳು ಅಷ್ಟೇ, ಹೆಣ್ಮಕ್ಳು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸೇಫ್ಟಿಗೆ ಇಟ್ಕೊಳ್ಳೋದು ಬೆಟರ್. ಬಿಕಾಸ್ ಆಫ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಏನಾದ್ರೂ ಅಕಸ್ಮಾತ್ ನಿಮ್ಗೆ ತೊಂದರೆ ಆದಾಗ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದಾಗ ಈ 2 ಅಪ್ಲಿಕೇಶನ್ಸ್ ನ ನೀವು ಯೂಸ್ ಮಾಡ್ಕೊಬಹುದು. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ನಿಮ್ಮ ತೊಂದರೆಗೆ, ಅಪಾಯಕ್ಕೆ ಇವರು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಮೊದಲನೇದಾಗಿ ನೀವು 112 ಇಂಡಿಯಾ ಅನ್ನೋ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ KSP ಅನ್ನೋದನ್ನ, ಈ 2 ಅಪ್ಲಿಕೇಶನ್ ನ ನಿಮ್ಮ ಎಮರ್ಜೆನ್ಸಿ ಪ್ರಾಬ್ಲಮ್ಸ್ ನ ಇಲ್ಲಿ ನಿಮ್ಗೆ ಸೇವ್ ಆಗೋದಕ್ಕೋಸ್ಕರ 2 ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿದ್ರೆ. ಸೊ ನನಗೂ ಈ ಮಾಹಿತಿ ಗೊತ್ತಿರ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ನನಗೂ ಈ ಮಾಹಿತಿ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ಒಂದು ಗ್ರೂಪ್ ಇದೆ. ಆ ಒಂದು ಗ್ರೂಪ್ ಅಲ್ಲಿ ನಾನು ನೋಡಿದಂತಹ ಮಾಹಿತಿ ಇದು. ಸೊ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದ್ರೆ, ನೀವು ಕೊಟ್ಟಂತ ಈ ಮಾಹಿತಿಯಿಂದ ಇನ್ನಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ. ಸೊ ನನ್ನ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗ್ತಿರೋದು ನಿಮ್ಮಿಂದನೇ ಅದು. ಸೊ ತುಂಬಾ ಥ್ಯಾಂಕ್ ಯು ಅಂತ ನಿಮ್ಗೆ ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ದಯವಿಟ್ಟು ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಏನಕ್ಕಪ್ಪ ಅಂದ್ರೆ, ನಿಮ್ಮ ಒಂದು ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಯಾರು ನಿಮ್ಗೆ ಹೆಲ್ಪ್ ಆಗ್ಲಿಲ್ಲ ಅನ್ನೋ ಟೈಮಲ್ಲಿ ನಿಮ್ಗೆ ತೊಂದರೆ ಆಗ್ತಿದೆ ಬೇರೆಯವ್ರ ಕಡೆಯಿಂದ ಅಂದಾಗ, ಈ ಒಂದು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಮರ್ಜೆನ್ಸಿಗೆ ಇಟ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೇದು ಅಂತ ಹೇಳ್ತಾ. ಸೊ ದಯವಿಟ್ಟು ಪ್ರತಿಯೊಬ್ರು ಡೌನ್ಲೋಡ್ ಮಾಡ್ಕೊಂಡು ಪ್ರತಿಯೊಬ್ರು ಇದನ್ನ ಇಟ್ಕೊಂಡಿರಿ. ಯಾರು ಇಲ್ಲಿ ಅವ್ರಿಗೆ ಇವ್ರಿಗೆ ಅಂತ ಏನಿಲ್ಲ, ಬಟ್ ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇರೋದು ಡೆಲಿವರಿ ಬಾಯ್ಸ್, ಸೊ ರೈಡರ್ಸ್ ಆಗಿರೋದ್ರಿಂದ ಅವ್ರಿಗೆ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಆದ್ರೆ ಇದು ಎಲ್ಲರೂ ಮಾಡಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೈಲೂ ಮಾಡಿಸಿ ಇಟ್ಟಿರೋದು ಆದಷ್ಟು ಒಳ್ಳೇದು ಅಂತ ಹೇಳ್ತಾ. ಸೊ ಈ ಮಾಹಿತಿ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಈ ಮಾಹಿತಿನ ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ಬಿಕಾಸ್ ಏನಕ್ಕಪ್ಪ ಅಂದ್ರೆ, ಇದು ಒಂದು ಎಮರ್ಜೆನ್ಸಿ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಇಂಥ ಅಪ್ಲಿಕೇಶನ್ಸ್ ನ ತಿಳಿಸ್ಕೊಟ್ರೆ ಒಳ್ಳೇದಂತ ಹೇಳ್ತಾ. ಸೊ ನಿಮ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಫ್ರೆಂಡ್ಸ್.